ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಮೇಷರಾಶಿಯವರೇ, ಇಂದು ನಾನು ಹೇಳಲಿರುವ ಈ ವಿಷಯವನ್ನು ನೀವು ಹಗುರವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಏಕೆಂದರೆ ಇದು ನಿಮ್ಮ ಜೀವನದ ಒಂದು ಅತ್ಯಂತ ಸೂಕ್ಷ್ಮ ಹಂತವನ್ನು ಸೂಚಿಸುತ್ತೆ. ಇತ್ತೀಚೆಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಮರು ಬರ್ತಾ ಇದೆಯಾ? ಯಾರೋ ಒಬ್ಬರು ನಿಧಾನವಾಗಿ ನಿಮ್ಮಿಂದ ದೂರ ಆಗ್ತಿರುವಂತೆ ಅನ್ನಿಸ್ತಾ ಇದೆಯಾ? ಮಾತನಾಡಿದವರು ಈಗ ಮೌನವಾಗುತ್ತಾ ಇದ್ದಾರೆ. ಹತ್ತಿರವಾದವರು ಈಗ ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ. ಈಗಂತ ನಿಮಗೆ ಅನಿಸ್ತಾ ಇದೆಯಾ? ಇದು ನಿಮ್ಮ ಕಲ್ಪನೆ ಮಾತ್ರ ಅಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರ ಜೀವನದಲ್ಲಿ ಈಗ ಒಂದು ಮಹತ್ವದ ಬದಲಾವಣೆ ನಡೀತಾ ಇದೆ. ಅದು ಒಂದು ಬಂಧದ ಅಂತ್ಯವಾಗಬಹುದು ಅಥವಾ ಒಂದು ಸಂಬಂಧದ ರೂಪಾಂತರ ಆಗಬಹುದು. ಮೇಷರಾಶಿಯವರು ಸಹಜವಾಗಿಯೇ ನೇರ ಮನಸ್ಸಿನವರು. ನೀವು ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿಸ್ತೀರಾ, ನಂಬಿದರೆ ಕಣ್ಣು ಮುಚ್ಚಿ ನಂಬ್ಕೊಂಡ್ಬಿಡ್ತೀರಾ. ಆದರೆ ಇದೇ ನಿಮ್ಮ ಬಲವಾಗಿರುವ ಗುಣ ಕೆಲವೊಮ್ಮೆ ನಿಮ್ಮ ನೋವಿನ ಕಾರಣವಾಗುತ್ತೆ. ಈಗ ಗ್ರಹಗಳ ಸ್ಥಿತಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಇದ್ದ ಒಂದು ವಿಶೇಷ ವ್ಯಕ್ತಿಯ ಶಕ್ತಿ ನಿಧಾನವಾಗಿ ನಿಮ್ಮ ವಲಯದಿಂದ ಹೊರ ಹೋಗ್ತಾ ಇದೆ. ಅದು ಪ್ರೇಮ ಸಂಬಂಧ ಆಗಿರಬಹುದು, ಆಪ್ತ ಸ್ನೇಹಿತ ಆಗಿರಬಹುದು, ಕುಟುಂಬದ ಯಾರಾದರೂ ಆಗಿರಬಹುದು, ಅಥವಾ ನೀವು ತುಂಬ ನಂಬಿದ ಒಬ್ಬ ವ್ಯಕ್ತಿ ಆಗಿರಬಹುದು. ಇತ್ತೀಚೆಗೆ ನೀವು ಏನೋ ಗಮನ ಕೊಟ್ಟು ನೋಡಿದ್ದೀರಾ? ನೀವು ಮಾತನಾಡಿದರೆ ಅವರಿಗೆ ಆಸಕ್ತಿ ಕಡಿಮೆಯಾಗಿರುವಂತೆ, ನೀವು ನಿಮ್ಮ ಮನಸ್ಸು ತೆರೆದಿಟ್ಟು ಮಾತಾಡಿದರೆ ಅವರು ಅರ್ಥ ಮಾಡಿಕೊಳ್ಳದಂತೆ, ನೀವು ಹತ್ತಿರ ಹೋಗಲು ಪ್ರಯತ್ನಿಸಿದಷ್ಟು ನಿಮ್ಮಿಂದ ಅವರು ದೂರ ಸರಿತಾ ಇರುವಂತೆ ನಿಮಗೆ ಅನಿಸಿದೆಯಾ? ಇದು ಯಾದೃಚ್ಛಿಕ ಘಟನೆ ಅಲ್ವೇ ಅಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಕರ್ಮದ ಲೆಕ್ಕ. ಈ ಲೆಕ್ಕ ಮುಗಿಯುತ್ತಿರುವ ಸೂಚನೆ. ಕೆಲವರ ಜೊತೆಗಿನ ಬಂಧಗಳು ಜೀವನ ಪೂರ್ತಿ ಇರೋದಿಲ್ಲ. ಅವರು ಒಂದು ಹಂತದವರೆಗೆ ಮಾತ್ರ ಇರ್ತಾರೆ. ಆ ಹಂತ ಮುಗಿದುಕೊಂಡಾಗ ಎಷ್ಟೇ ಹಿಡಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಆ ಬಂಧ ನಮ್ಮ ಕೈಯಿಂದ ಜಾರಿ ಹೋಗುತ್ತೆ. ಮೇಷರಾಶಿಯವರ ದೊಡ್ಡ ತಪ್ಪು ಏನಂದರೆ, ನಾನು ಬದಲಾದರೆ ಈ ಸಂಬಂಧ ಉಳಿಬಹುದು ಅನ್ನುವ ಭ್ರಮೆ. ಆದರೆ ಫ್ರೆಂಡ್ಸ್, ಕೆಲ ಸಂಬಂಧಗಳು ನಿಮ್ಮ ಬದಲಾವಣೆಯಿಂದ ಉಳಿಯೋದಿಲ್ಲ. ಏಕೆಂದರೆ ಅದು ನಿಮ್ಮ ತಪ್ಪಿನಿಂದ ದೂರ ಆಗ್ತಾ ಇಲ್ಲ, ಅದು ನಿಮ್ಮ ಜೀವನದ ಪಾಠ ಮುಗಿಸಿ ಹೋಗ್ತಾ ಇದೆ. ಈ ಬಂಧ ನಿಮ್ಮನ್ನು ತುಂಬ ಕಲಿಸಿದೆ. ಪ್ರೀತಿ ಅಂದ್ರೇನು, ನೋವು ಅಂದ್ರೇನು, ನಂಬಿಕೆ ಅಂದ್ರೇನು ಅನ್ನೋದನ್ನು ಈ ಎಲ್ಲವನ್ನು ಅವರು ಕಲಿಸಿದ್ದಾರೆ. ಈಗ ಅದನ್ನು ಬಿಡುವ ಸಮಯ ಬಂದಿದೆ. ಈ ಸಮಯದಲ್ಲಿ ನೀವು ಒಂಟಿತನವನ್ನು ಹೆಚ್ಚು ಅನುಭವಿಸಬಹುದು. ಮನಸ್ಸು ಭಾರವಾಗಬಹುದು. ರಾತ್ರಿ ಮಲಗುವಾಗ ಹಳೆಯ ನೆನಪುಗಳು ಕಾಡಬಹುದು. ನಾನು ಇನ್ನೂ ಸ್ವಲ್ಪ ಪ್ರಯತ್ನಿಸಿದರೆ ನಾನು ತಪ್ಪು ಮಾಡಿದ್ದೇನಾ ಅನ್ನುವ ಪ್ರಶ್ನೆಗಳು ಮನಸ್ಸಿನಲ್ಲಿ ಮತ್ತೆ ಮತ್ತೆ ನಿಮಗೆ ಬರಬಹುದು. ಆದರೆ ಜ್ಯೋತಿಷ್ಯ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ, ಈ ದೂರ ಹೋಗುವಿಕೆ ನಿಮ್ಮ ನಾಶಕ್ಕಾಗಿ ಅಲ್ಲ, ನಿಮ್ಮ ರಕ್ಷಣೆಗಾಗಿ. ಈ ಬಂಧ ನಿಮ್ಮ ಜೀವನದಲ್ಲಿ ಮುಂದಿನ ಹಂತಕ್ಕೆ ಅಡ್ಡಿಯಾಗಿತ್ತು. ನೀವು ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಈ ಒಂದು ಸಂಬಂಧಕ್ಕೆ ಕೊಡ್ತಾ ಇದ್ದೀರಿ. ಆದರೆ ಈಗ ಗ್ರಹಗಳು ನಿಮಗೆ ಹೇಳ್ತಾ ಇವೆ, ಇನ್ನು ಸಾಕು, ಈಗ ನಿನ್ನತ್ತ ನೀನು ಗಮನವನ್ನು ಕೊಡಬೇಕಾಗುತ್ತೆ. ಈ ದೂರವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳಿಗೆ ಜಾಗ ಮಾಡುತ್ತೆ. ಹೊಸ ಜನ, ಹೊಸ ಸಂಬಂಧಗಳು, ಹೊಸ ದಿಕ್ಕುಗಳು ನಿಮ್ಮ ಬದುಕಿಗೆ ಪ್ರವೇಶಿಸೋದಕ್ಕೆ ಈ ಹಳೆಯ ಬಂಧ ಹೊರ ಹೋಗಲೇಬೇಕು. ಮುಂದಿನ ಕೆಲವು ದಿನಗಳಲ್ಲಿ ನೀವು ಒಂದು ಮಹತ್ವದ ಸತ್ಯವನ್ನು ಅರಿತೀರಾ. ನೀವು ಯಾರಿಗಾಗಿ ನಿಮ್ಮ ಆತ್ಮಶಾಂತಿಯನ್ನು ಕಳೆದುಕೊಂಡಿದ್ದೀರೋ ಅವರೇ ನಿಮ್ಮ ಮೌನವನ್ನು ಲೆಕ್ಕಿಸದೆ ಮುಂದೆ ಸಾಕ್ತಾರೆ. ಅದು ನಿಮಗೆ ನೋವಾಗಬಹುದು, ಆದರೆ ಅದೇ ದಿನದಿಂದ ನಿಮ್ಮ ಗುಣಮುಖವಾದಂತೆ ಆರಂಭವಾಗುತ್ತೆ. ಮೇಷರಾಶಿಯವರೇ, ನೀವು ದುರ್ಬಲರಲ್ಲ, ನೀವು ಬೆಂಕಿಯ ಶಕ್ತಿ ಹೊಂದಿರುವವರು. ನೀವು ಕುಸಿದರೂ ಮತ್ತೆ ನಿಲ್ಲುವ ಶಕ್ತಿ ನಿಮ್ಮಲ್ಲಿ ಇದೆ. ಈ ಸಮಯದಲ್ಲಿ ಒಂದು ಕೆಲಸವನ್ನು ತಪ್ಪದೇ ಮಾಡಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ. ಓಂ ಸೂರ್ಯಾಯ ನಮಃ ಅಂತ 11 ಬಾರಿ ಜಪಿಸಿ. ಇದು ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತೆ. ಹಳೆಯ ಬಂಧದ ನೋವಿನಿಂದ ಹೊರಬರಲು ಇದು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತೆ. ಇನ್ನೊಂದು ಮುಖ್ಯ ಸೂಚನೆ, ಈ ಸಮಯದಲ್ಲಿ ಆ ವ್ಯಕ್ತಿಯನ್ನು ಬಲವಂತವಾಗಿ ಹಿಡಿದುಕೊಳ್ಳೋದಕ್ಕೆ ಹೋಗಬೇಡಿ. ಮೆಸೇಜ್, ಕಾಲ್, ಮನವಿ ಇವುಗಳು ಈಗ ನಿಮ್ಮ ಗೌರವವನ್ನು ಕಡಿಮೆ ಮಾಡುತ್ತೆ. ಮೌನವೇ ನಿಮ್ಮ ಶಕ್ತಿ. ಮುಂದಿನ ಹಂತದಲ್ಲಿ ನಿಮ್ಮ ಜೀವನದಲ್ಲಿ
ಒಂದು ಹೊಸ ಬಂಧ ರೂಪುಗೊಳ್ಳುತ್ತೆ. ಆದರೆ ಅದು ಈ ಹಿಂದಿನ ಸಂಬಂಧಕ್ಕಿಂತ ಸಂಪೂರ್ಣ ವಿಭಿನ್ನವಾಗಿರುತ್ತೆ. ಅಲ್ಲಿ ನೀವು ನಿಮ್ಮನ್ನು ಕಳೆದುಕೊಳ್ಳಬೇಕಾಗುವುದಿಲ್ಲ. ಅಲ್ಲಿ ನೀವು ಅರ್ಥವಾಗುತ್ತೀರಿ, ಗೌರವ ಪಡಿತೀರಿ. ಆದರೆ ಆ ಹೊಸ ಬಂಧ ಬರಲು ಈ ಹಳೆಯ ಬಂಧ ಸಂಪೂರ್ಣವಾಗಿ ನಿಮ್ಮ ಜೀವನದಿಂದ ಹೊರ ಹೋಗಲೇಬೇಕು. ಇದು ಅಂತ್ಯ ಅಲ್ಲ ಪ್ರಿಯ ಮೇಷರಾಶಿಯವರೇ, ಇದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ. ಕೆಲವರು ದೂರವಾದಾಗ ಮಾತ್ರ ದೇವರು ನಿಮ್ಮ ಕೈಯನ್ನು ಹಿಡಿದು ಮುಂದಕ್ಕೆ ಕರೆದುಕೊಂಡು ಹೋಗುತ್ತಾನೆ. ನೀವು ಕಳೆದುಕೊಂಡದ್ದಕ್ಕಾಗಿ ಅಳಬೇಡಿ, ಏಕೆಂದರೆ ನೀವು ಕಳೆದುಕೊಂಡಿದ್ದು ನಿಮ್ಮದಾಗಿರಲಿಲ್ಲ. ನಿಮ್ಮದು ಆಗಿದ್ರೆ ಅದು ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ಈ ಸಂದೇಶ ನಿಮ್ಮ ಜೀವನಕ್ಕೆ ತಾಕಿದಂತೆ ಅನಿಸಿದರೆ ಇದು ಕೇವಲ ರಾಶಿ ಫಲ ಅಲ್ಲ, ಇದು ನಿಮ್ಮ ಆತ್ಮದ ಮಾತೆ ಆಗಿರುತ್ತೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ನಿಮಗೆ ನೀವು ತುಂಬಾ ಬಲಶಾಲಿ. ಮುಂದೆ ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ, ಸ್ಪಷ್ಟತೆ, ನಿಜವಾದ ಪ್ರೀತಿ ನಿಜವಾಗ್ಲೂ ಕಾದಿದೆ. ದೇವರು ನಿಮ್ಮ ಜೊತೆ ಇದ್ದಾನೆ. ಸಮಯ ನಿಮ್ಮ ಪರವಾಗಿ ಇದೆ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.